ಈ ಫಸ್ಟ್ ಲಿಸ್ಟಲ್ಲಿ ಅವ್ರದ್ದು ಆಗಬೇಕಿತ್ತು. ಆಗುತ್ತೆ ಅಂತ ನಾವೆಲ್ಲ ಭಾಳ ಹೋಪಿಂದ ಹೇಳ್ತಾ ಇದ್ವಿ. ಜೊತೆಗೆ ಡಿ ಕೆ ಪಾಳ್ಯಕ್ಕೆ ಅತ್ಯಂತ ಪ್ರಬಲ ಸೇನಾನಿ ಆಗುವ ಅರ್ಹತೆ ಯಾರಾದರೂ ಇದ್ದರೆ ಅದು ಚಲುವರಾಯಸ್ವಾಮಿ ಅವ್ರಿಗೆ. ಸುಮಾರು ಜನ ಈಗಿರುವ ಹಾಲಿ ಮಿನಿಸ್ಟ್ರುಗಳಲ್ಲಿ ಸಿದ್ದು ಬೆಂಬಲಿಗರೇ ಜಾಸ್ತಿ ಇದ್ದಾರೆ, ಸಿದ್ದು ಆಪ್ತರೇ ಜಾಸ್ತಿ ಇದ್ದಾರೆ, ಸಿದ್ದರಾಮಯ್ಯನವ್ರ ಪರ ಸಹಾನುಭೂತಿ ಉಳ್ಳವರು ಜಾಸ್ತಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತಾಡೋ ಲೀಡರ್ಗಳೇ ತುಂಬ ಕಡಿಮೆ ಇದ್ದಾರೆ. ಹಾಗಿರುವ ಸಂದರ್ಭದಲ್ಲಿ ಡಿ ಕೆ ಪರವಾಗಿ ಸಮರ್ಥವಾಗಿ ವಾದ ಮಂಡಿಸಬಲ್ಲ, ಡಿ ಕೆ ಪರವಾಗಿ ಫೈಟ್ ಮಾಡಬಲ್ಲ ಲೀಡರ್ ಇದ್ದರೆ ಅದು ಚಲುವರಾಯಸ್ವಾಮಿ ಅವರು ಮಾತ್ರ. ಪ್ರಮುಖವಾಗಿ ಈ JDS ಭಾಗ ಬೆಲ್ಟ್ ಇದೆಯಲ್ಲ, ಈ ಬೆಲ್ಟಲ್ಲಿ ಆಮೇಲೆ ಪ್ರಮುಖ ವಿರೋಧ ಪಕ್ಷವಾದ JDS, ಈಗ ಪ್ರಮುಖ ವಿರೋಧ ಪಕ್ಷ JDS ಅಂತ ನಾವು ಕರಿಬೇಕಾಗುತ್ತೆ. ಆಮೇಲೆ ಡಿ ಕೆ ಅವರಿಗೆ ಪ್ರತಿ ಕ್ಷಣವೂ ಏನೋ ಕೌಂಟರ್ ಕೊಡಬಲ್ಲ, ಪ್ರತಿ ಕ್ಷಣವೂ ತೊಂದರೆ ಕೊಡಬಲ್ಲ, ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡಬಲ್ಲ ಏಕೈಕ ಲೀಡ್ರು ಚಲುವರಾಯಸ್ವಾಮಿ. ಹಾಗಾಗಿ ಅವ್ರಿಗೆ ಫಸ್ಟ್ ಟರ್ಮ್ ಕೊಡ್ತಾರೆ ಅಂತ ನಾವೆಲ್ಲ ಆರ್ಗ್ಯುಮೆಂಟನ್ನು ಮಾಡಿದ್ದು. ಆದರೆ ಕೊಟ್ಟಿರಲಿಲ್ಲ, ಬೇರೆ ಬೇರೆ ಕಾರಣಕ್ಕೋಸ್ಕರ ಕೊಟ್ಟಿರಲಿಲ್ಲ. ಈ ಸರಿ ಅವ್ರನ್ನ ಅಕಾಮಡೇಟ್ ಮಾಡಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪಾಲ್ಗೆ ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಕಾಣುತ್ತೆ. ಸುಮಾರು ಜನ ಹೇಳ್ತಾ ಇದ್ರು ಏನೋ ಆಗೋದೇ ಇಲ್ಲ ಅವ್ರಿಗೆ, ಬೇರೆಯವ್ರು ಯಾರೋ ಹೇಳಿದ್ರಂತೆ, ರೆಫರೆನ್ಸ್ ಮಾಡಿಬಿಟ್ರಂತೆ, ಬೇಡ ಯಾರು ಕೊಟ್ಟರು ಅವ್ರು ಕೊಡಬೇಡಿ ಅಂತ ಹೇಳಿದ್ರಂತೆ ಅಂತ. ಇನ್ನೊಂದು ಕಡೆ ನಮ್ಮ ಯಾರೋ ನರೇಂದ್ರ ಸ್ವಾಮಿ ಅವರು ಮಂಡ್ಯ ಕೋಟಾದಿಂದ ನನಗೆ ಕೊಡಲೇಬೇಕು ಅಂತ ಅವರು ಎಲ್ಲ ರೀತಿಯಲ್ಲೂ ಟ್ರೈ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇತ್ತು. ಅವ್ರಿಗೆ ಆಗುತ್ತೆ ಅಂತ ಸುದ್ದಿ ಇತ್ತು. ಇಬ್ಬರಿಗೂ ಅಕಾಮಡೇಟ್ ಮಾಡಿದ್ದಾರೆ ಮಂಡ್ಯದಲ್ಲಿ, ಎರಡೂ ಜನಕ್ಕೂ ಇಬ್ಬರಿಗೂ ಅಕಾಮಡೇಟ್ ಮಾಡಿದ್ದಾರೆ. ಹಾಗಾಗಿ ಚಲುವರಾಯಸ್ವಾಮಿಯವರು ಈ ಸಂದರ್ಭದಲ್ಲಿ ಒಂದು ಅವಕಾಶವನ್ನು ಗಿಟ್ಟಿಸಿದ್ದಾರೆ. ಒಳ್ಳೆ ಖಾತೆಯನ್ನು ಕೂಡ ಗಿಟ್ಟಿಸ್ತಾರೆ ಅಂತ ಅನ್ನಿಸ್ತಾ ಇದೆ.